UPSC ರಿಸಲ್ಟ್ ಹೊರಬಿದ್ದಿರುವಂಥದ್ದು ಒಂದು UPSC ಪರೀಕ್ಷೆಯನ್ನು ಪಾಸ್ ಮಾಡೋದಂದರೆ ಸುಮ್ಮನೆ ಅಲ್ಲ, ಸಮುದ್ರವನ್ನು ದಾಟಿ ಹೊರಬಂದಂತಿರುತ್ತದೆ. UPSC ಎಕ್ಸಾಮ್ ಅಂದರೆ ತುಂಬ ಪ್ರಯತ್ನಗಳು ಕೂಡ ಅಲ್ಲಿ ಬಹಳ ಇಂಪಾರ್ಟೆಂಟ್. ಪ್ರಯತ್ನದ ಹಿಂದೆ ಮನೆಯವರ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ಹೇಗಂದರೆ ಮುಂದೆ ಗುರಿ ಹಿಂದೆ ಗುರು ಅನ್ನುವ ಹಾಗೆ ಇವತ್ತು ವಿಜಯಪುರದಲ್ಲಿ UPSC ಪರೀಕ್ಷೆಯನ್ನು ರ್ಯಾಂಕಿಂಗ್ನಲ್ಲಿ ತಂದಿದ್ದಾರೆ. ಅವರು ಸಂತೋಷ್ ಅಂತ, ಅವ್ರ ಮನೆಯಲ್ಲಿ ನಾವು ಇವತ್ತು ಸಂತೋಷ್ ಅವ್ರ ಮನೆಯಲ್ಲಿ ಇದ್ದೀವಿ. ಅವರು 641ನೇ ರ್ಯಾಂಕ್ ಪಡೆದುಕೊಂಡು ನಮ್ಮ ವಿಜಯಪುರದ ಕೀರ್ತಿ ಪತಾಕಿಯನ್ನು ಹಾರಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಇದ್ರ ಬಗ್ಗೆ ಅವ್ರ ಜೊತೆನೆ ತಿಳ್ಕೊಂಡು ತಿಳಿಯೋಣ ಬನ್ನಿ. ಸರ್, ಮೊದಲನೇದಾಗಿ ನಮ್ಮ ಚಾನಲಿಂದ ತಮಗೆ ಕಂಗ್ರ್ಯಾಚುಲೇಷನ್ಸ್. ಸರ್, ಯಾವ ರೀತಿಯಾಗಿ ನೀವು ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ರಿ? ಮ್ಯಾಮ್, ನಂದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದ್ದು ಒಂದು 3-4 ಇಯರ್ಸ್ ಬ್ಯಾಕ್ ಮ್ಯಾಮ್. ನಾನು ಮುಂಚೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಾರ್ಗನ್ ಸ್ಟ್ಯಾನ್ಲಿ ಅನ್ನೋ ಕಂಪ್ನಿಯಲ್ಲಿ ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾಯಿದ್ದೆ. ದೆನ್ ನನಗೆ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಫುಲ್ ಡೆಡಿಕೇಶನ್ ಕೊಡಬೇಕಂತ ಹೇಳಿ ಜಾಬ್ ಕ್ವಿಟ್ ಮಾಡಿಬಿಟ್ಟು ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್. ಆ್ಯಂಡ್ ಪ್ರಿಪ್ರೇಷನ್ ಅದೊಂದು ಕೈಂಡ್ ಆಫ್ ಸ್ಟ್ರಗಲ್ ಇತ್ತು ಮ್ಯಾಮ್, ಬಟ್ ವೆರಿ ಎಂಜಾಯಬಲ್ ಸ್ಟ್ರಗಲ್. ಡೈಲಿ ಒಂದು 10 to 12 hours ಓದ್ತಾ ಇದ್ದೆ. ಅದರಲ್ಲಿ 9 hours ಆದರೂ ಪ್ರೊಡಕ್ಟಿವ್ ವರ್ಕ್ ಮಾಡ್ತಾಯಿದ್ದೆ. ಸಿಲೆಬಸ್ ಪಾಯಿಂಟ್ ಟು ಪಾಯಿಂಟ್ ಇಟ್ಕೊಂಡು ಕವರ್ ಮಾಡಿ 3 ಹಂತದ UPSCಯಲ್ಲಿ 3 ಹಂತಗಳೇನಿರುತ್ತೆ, ಅದರಲ್ಲಿ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಅಂತ ಭಾಳ ಮುಖ್ಯವಾಗಿದ್ದು ಅವು ಎರಡೂ ನಾನು ಸೈಡ್ ಟು ಸೈಡಾಗಿ ಪ್ರಿಪೇರ್ ಮಾಡ್ತಾಯಿದ್ದೆ. ಸರ್, ಇದು ಎಷ್ಟನೇ ಅಟೆಂಪ್ಟ್ ಸರ್ ನಿಮ್ಮದೇ ಪಾಸ್ ಆಗೋದು? ಮ್ಯಾಮ್, ಇದು ನಂದು 4th ಅಟೆಂಪ್ಟ್ ಹಾಗೂ ಇದು ಸೆಕೆಂಡ್ ಇಂಟರ್ವ್ಯೂ ಆಗಿದೆ. ನಾನು ಫಸ್ಟ್ ಅಟೆಂಪ್ಟ್ನಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೆ, ಸೆಕೆಂಡ್ನಲ್ಲಿ ಅದನ್ನೂ ಕೂಡ ಆಗಲಿಲ್ಲ. ಬಟ್ ಥರ್ಡ್ನಲ್ಲಿ ಪ್ರಿಲಿಮ್ಸ್ ಮೀನ್ಸ್ ಕ್ಲಿಯರ್ ಆಗಿಬಿಟ್ಟು ಇಂಟರ್ವ್ಯೂ ತನಕ ಹೋಗಿದ್ದೆ. ಬಟ್ ಫೈನಲ್ ರಿಸಲ್ಟ್ ಬರಲಿಲ್ಲ. ಬಟ್ ದಿಸ್ ಟೈಮ್ 3 ಲೆವೆಲ್ ಕ್ಲಿಯರ್ ಆಗಿಬಿಟ್ಟು ಫೈನಲ್ ರಿಸಲ್ಟ್ಸ್ ಬಂದಿದೆ. ಸರ್, ಫ್ಯಾಮಿಲಿಯವ್ರ ಸಪೋರ್ಟಿಗೆ ಯಾವ ರೀತಿಯಾಗಿತ್ತು ನಿಮ್ಗೆ? ಮ್ಯಾಮ್, ಫ್ಯಾಮಿಲಿ ಸಪೋರ್ಟ್ ವಾಸ್ ದ ಕಾನ್ಸ್ಟಂಟ್ ಸ್ಟ್ರೆಂತ್ ಮ್ಯಾಮ್. ಫುಲ್ ಪ್ರಿಪ್ರೇಷನ್ನಲ್ಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ನನಗೆ ಮಾಡಪ್ಪ ಓದು ಅಂಥೇಳಿ ಯಾವಾಗಲೂ ಹುರಿದುಂಬಿಸ್ತಾ ಇದ್ದರು. ನನ್ನ ಫೇಲ್ಯೂರ್ ಕಂಡಾಗ, ನನ್ನ ಎದೆಗುಂದಾಗೂ ಎಲ್ಲ ನಮ್ಮ ಪಪ್ಪ, ನಮ್ಮ ಕಾಕಾಗಳು, ಕಾಕಿ, ಮಮ್ಮಿ, ದೊಡ್ಡಮ್ಮ ಎಲ್ಲರೂ ನನಗೆ ಮಾಡಂಥೇಳಿ ಹುರಿದುಂಬಿಸಿ ಏನು ಗೈಡೆನ್ಸ್ ಒಂದು ಏನು ಕೊಡ್ತಿದ್ರಲ್ಲ, ಅದೇ ಶಕ್ತಿಯಾಗಿ ಅದರಿಂದ ಸಫಲತೆ ಇದು ಕಂಡಿದ್ದೀನಿ ಅಂತ ಹೇಳಿ. ಇವಾಗ ಫ್ರೆಂಡ್ಸ್ ಸರ್ಕಲಲ್ಲಿ ಏನು ಹೇಳ್ತಾ ಇದ್ದಾರೆ? ಮ್ಯಾಮ್, ಫ್ರೆಂಡ್ಸ್ ಸರ್ಕಲ್ನಲ್ಲಿ ಈಗ ಅವ್ರಿಗೂ ನನಗೆ ಹೆಚ್ಚು ಖುಷಿಯಾಗಿದೆ ಮ್ಯಾಮ್, ನಂದು ಫ್ರೆಂಡ್ಸ್ಗಳಿಗೆ. ಆ್ಯಂಡ್ ಅವರು ಏನಪ್ಪ ನಮ್ಮ ಗೋಡೆ ಇದ್ದವ, ನಮ್ಮ ಜೊತೆ ತಿರುಗಾಡೋ ನಮ್ಮ ದೋಸ್ತ್ ಈಗ ಇಲ್ಲಿ ಲೇಟರ್ ಇಲ್ಲಿ ಆಫೀಸರ್ ಆಗಿ ಜನರ ಸೇವೆ ಒಳಗೆ ತೊಡಗ್ತಾನೆ ಅಂಥೇಳಿ ಭಾಳ ಖುಷಿಯಾಗಿದ್ದಾರೆ ಮ್ಯಾಮ್. ಈಗ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಕೆಲವೊಂದು ಸ್ಫೂರ್ತಿ ಇರುತ್ತೆ ನಮ್ಮ ಹಿಂದ್ಗಡೆ. ನಿಮಗೆ ಈ UPSC ಎಕ್ಸಾಮ್ ಬರೆಯಲು ಓದಲು ಯಾರು ಸ್ಫೂರ್ತಿ ಸರ್? ಮ್ಯಾಮ್, ನನಗೆ ನನ್ನ ತಂದೆನೇ ಸ್ಫೂರ್ತಿ ಮ್ಯಾಮ್. ಅವರು ಬಿಜಾಪುರ್ನಲ್ಲಿ ವಕೀಲರು ಆಗಿದ್ದು ಒಂದು ಸತತ 30 ವರ್ಷದಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಚಿಕ್ಕವನಿದ್ದಾಗಿಂದ ಅವರು ಒಂದು ಸೇವಾ ಮನೋಭಾವ, ಪಕ್ಷೇತರ ಬರಲಿ ಯಾರೇ ಬರಲಿ ಅವ್ರಿಗೆ ಸೇವೆ ಏನು ಮಾಡ್ತಿದ್ರಲ್ಲ ಅದರದಿಂತ ಒಂದು ಇದು ಆಯಿತು. ಆಮೇಲೆ ಅವ್ರು ನನಗೆ ಇಲ್ಲಿ SP ಸರ್ ಇರಲಿ, DC ರಾಕೇಶ್ ಸಿಂಗ್ ಅವರೆಲ್ಲ ಇದ್ದಾಗ ಇವರೆಲ್ಲ ತೋರಿಸಿ, ನೋಡಪ್ಪ ಇವರು DC ಇವ್ರದಿಂತ ಹಿಂಗೆ ಜನ ಸೇವೆ ಎಲ್ಲ ಮಾಡ್ತಾರಂತ ಹೇಳಿದ್ದಾಗ ಅವಾಗ ಅದೊಂದು ಇತ್ತು, ಸಿವಿಲ್ ಸರ್ವಿಸಸ್ ಅಂದರೆ ಹೀಗೆ ಅಂಥೇಳಿ. ಸೊ ದೊಡ್ಡ ಆದಮೇಲೆ ಐ ಚೋಸ್ ದಿಸ್ ಪಾತ್ ಮ್ಯಾಮ್. ದ್ಯಾಟ್ಸ್ ದ ಇನ್ಸ್ಪಿರೇಷನ್. ಎಷ್ಟು ವರ್ಷಗಳ ಕಾಲ ನೀವು ಪ್ರಿಪ್ರೇಷನ್ ಮಾಡಿದ್ರಿ ಸರ್ UPSCದು? ಮ್ಯಾಮ್, ನಂದು 4.5 ಇಯರ್ಸ್ ಪ್ರಿಪ್ರೇಷನ್ ಆಯ್ತು ಮ್ಯಾಮ್. ಬಟ್ ಇದು ಹೇಗಿರುತ್ತೆ ಅಂತಂದರೆ UPSC ಒಂದು ಸೈಕಲ್ ಮುಗಿಬೇಕಂತಂದರೆ 1 to 1.5 ಇಯರ್ಸ್ ತೊಗೊಳುತ್ತೆ ಮ್ಯಾಮ್. ಸಮ್ ಪ್ರಿಲಿಮ್ಸ್ದಿಂತ ಇಂಟರ್ವ್ಯೂ ಬಂದು ರಿಸಲ್ಟ್ಸ್ ಬಂದು, ಆಮೇಲೆ ಪ್ರಿಲಿಮ್ಸ್ಗಿಂತ ಒಂದು 3-4 months ಮುಂಚೆ ಏನು ಪ್ರಿಪ್ರೇಷನ್ ಮಾಡ್ತೀವಿ. ಸೊ ಹಾಗಾಗಿ ನಾನು 4.5 ಇಯರ್ಸ್ ಆಗಿದೆ ಮ್ಯಾಮ್ ಪ್ರಿಪ್ರೇಷನ್ ಮಾಡಿ. ನೆಕ್ಸ್ಟ್ ಪ್ಲ್ಯಾನ್ ಏನು ಸರ್? ಮ್ಯಾಮ್, ನೆಕ್ಸ್ಟ್ ಪ್ಲ್ಯಾನ್ ಆಫೀಸರ್ ಆಗಿ ಗೌರ್ಮೆಂಟ್ ಡ್ಯೂಟಿ ಜಾಯಿನ್ ಆಗಿ ಫುಲ್ ಜವಾಬ್ದಾರಿಯುತವಾಗಿ ನನ್ನ ಏನು ಕರ್ತವ್ಯ ಕೊಟ್ಟಿರ್ತಾರೋ ಎಲ್ಲೇ ಕೊಟ್ಟರು ಇಂಡಿಯಾನಾಗ ಅದನ್ನು ಸರ್ವ್ ಮಾಡಿ ಜನರ ಒಳ್ಳೆಯದಾಗಕ್ಕಾಗಿ ಹಾಗೂ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಮ್ಯಾಮ್. ಸರ್, ಇವಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಫೇಸ್ ಮಾಡುವಂಥ ಯುವಕರಿಗೆ ಏನು ಹೇಳಲು ಇಷ್ಟಪಡ್ತೀರಾ? ಮ್ಯಾಮ್, ಈಗ ಏನು ಯುವಕರು ಇರ್ತಾರಲ್ಲ ಅವ್ರಿಗೆ ಏನು ಹೇಳಬೇಕಪ್ಪ ಅಂತಂದ್ರೆ 3 ಥಿಂಗ್ಸ್ ಹೇಳಬೇಕಂತ ಮ್ಯಾಮ್. ಫಸ್ಟ್ ಈಸ್ ಹಾರ್ಡ್ ವರ್ಕ್, ಡೆಡಿಕೇಟೆಡ್ ವರ್ಕ್. ಹಾರ್ಡ್ ವರ್ಕ್ ಜೊತೆಗೆ ಒಂದು ಸ್ಮಾರ್ಟ್ ವರ್ಕ್ ಒಂದು ಏನು ಮಾಡೋದಿರುತ್ತೆ. ಆ್ಯಂಡ್ ಕನ್ಸಿಸ್ಟೆಂಟ್ ಎಫರ್ಟ್ಸ್, ಇದು ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯಾವುದೇ ಸಾಧನೆ, ಬರೀ ಎಕ್ಸಾಮ್ ಅಂತಲ್ಲ ಯಾವುದೇ ಸಾಧನೆಗೆ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಈಸ್
ಯೂಸ್ ಆಫ್ ಟೆಕ್ನಾಲಜಿ ಮ್ಯಾಮ್. ಯೂಸ್ ಆಫ್ ಟೆಕ್ನಾಲಜಿ ಈಸ್ ಗುಡ್ ಆ್ಯಂಡ್ ಇವಿಲ್ ಬೋತ್. ನಾವು ಇನ್ ಗುಡ್ ವೇ ಆಗಿ ಟೆಕ್ನಾಲಜಿನ ಹೆಂಗೆ ಯೂಸ್ ಮಾಡ್ಬೋದು. ಈಗ ಚಾಟ್ GPT ಬಂದಿದೆ. ಚಾಟ್ GPT ಇಂಥ UPSC ಪ್ರಿಪ್ರೇಷನ್ ಎಷ್ಟು ಸರಳವಾಗಿದೆ, ಅದನ್ನು ನಾವು ಹೆಂಗೆ ಸರಳ ಮಾಡ್ಕೋಬೋದು, ಇದ್ರ ಬಗ್ಗೆ ಅವರು ಅದನ್ನು ಬೆಸ್ಟ್ ಯೂಸ್ ತಕ್ಕೋಬೇಕು. ಆ್ಯಂಡ್ ಥರ್ಡ್ ಈಸ್ ಗುಡ್ ಗೈಡೆನ್ಸ್ ಫ್ರಮ್ ಟೀಚರ್ಸ್ ಆ್ಯಂಡ್ ಗುಡ್ ಕಂಪ್ನಿ ಆ್ಯಂಡ್ ವ್ಯಾಲ್ಯೂ ಸಿಸ್ಟಮ್. ಥ್ಯಾಂಕ್ ಯು ಸರ್. ವೀಕ್ಷಕರೇನು ನೋಡಿದ್ರಲ್ಲ, ಸಂತೋಷ್ ಅವರ ಮಾತು ಈ ರೀತಿಯಾಗಿತ್ತು. ಅವರ ಮನೆಯಲ್ಲಿ ಕೂಡ ಸಂಭ್ರಮ ಮನೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅರ್ಚನಾ, ಐ ನ್ಯೂಸ್ ವಿಜಯಪುರ.